ನಿಮ್ಗೆ ಈ ಥರ ಊಟ ಬಡಿಸ್ಬೇಕು ಅಂತ ಅದು ದಿವಸ ಕನ್ಸ್ಕೊಂಡಿದ್ದೀನೋ. ಅದೆಷ್ಟು ದಿನ ನಿನ್ನ ನೆನಪಲ್ಲಿ ಊಟ ಮಾಡದೇ ಇದ್ದೆ ಗೊತ್ತಾ? ನಿಮ್ಮಿಂದ ದೂರ ಬಂದ್ಮ್ಯಾಕಂತೂ ಜೀವನ ನಡೆಸೋದು ಸಾನೆ ಕಷ್ಟ ಆಗಿತ್ತು ಕಣ್ರಿ. ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನೀವು ಒಂದು ದಿವಸ ಬಂದೇ ಬತ್ತೀರ ಅನ್ನೋ ಆಸೆ ಇತ್ತು ಕಣ್ರಿ. ಆ ಆಸೆ ಈಗಲೂ ಇದೆಯಾ ಗೌರಿ? ಹಳೆದರ ಯಾಕೀಗ? ನೀವು ನೆಮ್ಮದಿಯಾಗಿ ಊಟ ಮಾಡಿ, ಸರಿಯಾಗಿ ಊಟ ಮಾಡಿ. ಅದು 8 ದಿವಸ ಆಗಿತ್ತೋ ಏನೋ, ಕೆಲಸದ ಮ್ಯಾಕೆ ಸಾನೆ ಓಡಾಡ್ತಿರ್ತೀರ. ಮನೆ ಊಟ ಉಣ್ದ ಹೋದ್ರೆ ಆರೋಗ್ಯ ಕೆಡ್ತದೆ. ನಿಮ್ಗೇನು ವಯಸ್ಸಾಗಿಲ್ಲ ಅನ್ಕೊಂಡಿದ್ದೀರಾ? ಇನ್ಮ್ಯಾಕೆ ಓಡಾಡೋದು ಕಮ್ಮಿ ಮಾಡಿ, ಮುದ್ದೆ ಬಸ್ಸಾರು ಊಟ ಮಾಡಿ. ಆರೋಗ್ಯಕ್ಕೆ ಸಾನೆ ಒಳ್ಳೇದು. ಇಲ್ಲ ಗೌರಿ, ನನಗೀಗ ಊಟ ಮಾಡೋ ಮೂಡಿಲ್ಲ, ಬೇಡ. ಬಡ್ಸಾಗೋಗೈತೆ, ಬೇಡ ಅನ್ಬೇಡಿ, ಸ್ವಲ್ಪ ತಕೊಳ್ಳಿ. ನೀನು ನೋಡಿದ್ದೆ ಮನ್ಸು ತುಂಬೋಯ್ತು ಗೌರಿ. ಹಸ್ವಿಲ್ಲ. ನನಗೀಗ ಬೇಕಾಗಿರೋದು ನಿನ್ನ ಜೊತೆ ಮಾತು. ಮತ್ತೆ ನನ್ನ ಮಗಳು ಹೇಗಿದ್ದಾಳೆ, ಎಲ್ಲಿದ್ದಾಳೆ ಅಂತ ನೋಡಬೇಕು ಅನ್ನೋ ಆಸೆ. ಅವಳಿಗೆ ನಾನೇ ಅವಳು ತಂದೆ. ಇಷ್ಟು ದಿನ ಅವಳ ಜೊತೆ ಇಲ್ದರೆ ಇರೋದಕ್ಕೆ ಕ್ಷಮೆ ಕೇಳಬೇಕು. ಗೌರಿ, ನನ್ನ ಮಗಳು ನನ್ನ ಕ್ಷಮಿಸ್ತಾಳ? ಯಾಕೆ ಗೌರಿ, ಯಾಕೇನೂ ಹೇಳ್ತಾ ಇಲ್ಲ? ನನ್ನ ಮಗಳಿಗೆ ನನ್ನ ಬಗ್ಗೆ ಹೇಳಿದ್ಯಾ? ನನಗೆ ಗೊತ್ತು ಗೌರಿ, ನೀನು ನನ್ನ ಬಗ್ಗೆ ಅವಳಿಗೇನು ತಪ್ಪಾಗಿ ಹೇಳಿರಲ್ಲ ಅಂತ. ಅವಳಿಗೆ ನನ್ನ ಬಗ್ಗೆ ದ್ವೇಷ ಇಲ್ವಲ್ಲ? ಅವಳು ನೋಡೋದಕ್ಕೆ ಯಾರ ಥರ ಇದ್ದಾಳೆ ಗೌರಿ? ಹುಟ್ಟಾಗ ಅಪ್ಪನ ಥರ ಕಣ್ಣು ಅಂತ ಹೇಳ್ತಾ ಇದ್ರು. ನಿನ್ನಾಗಿದ್ದಾಳ ಅಥವಾ ನನ್ನ ಥರ ಇದ್ದಾಳ? ಹಳ್ಳಿಯಲ್ಲೇ ಬೆಳೆದಿದ್ದ ಹುಡುಗಿ ಖಂಡಿತವಾಗ್ಲೂ ನಿನ್ ಥರನೇ ಬೆಳೆದಿರ್ತಾಳೆ. ಆ 2 ಜಡೆ, ಲಂಗ ದೋಣಿ, ಜಡೆಗೆ ರಿಬ್ಬನ್ ಅಲ್ವಾ? ನನ್ನ ಮಗಳು ಹಾಗೆ ಇರ್ತಾಳಲ್ವಾ ಗೌರಿ? ನೀವು ಮೊದಲು ಊಟ ಮಾಡಿ, ಆಮೇಲೆಲ್ಲ ಮಾತಾಡಿರಂತೆ. ಇಲ್ಲ ಗೌರಿ, ನೀನು ಹೇಳು. ಆಗ್ಲೇನು ಹೀಗೆ ಹೇಳ್ದೆ, ಈಗ ಊಟ ಮಾಡಿ ಅಂತ ಇದೆಯಾ? ನನ್ನ ಮಗಳನ್ನ ನಾನು ನೋಡ್ಬೇಕು ಗೌರಿ. ಎಲ್ಲಿದ್ದಾಳೆ? ಕರಿ ಅವಳನ್ನ ಪ್ಲೀಸ್ ಗೌರಿ. ನಾನು ಹೇಳ್ತಾ ಇದೀನಲ್ಲ, ನಾವಿಬ್ರು ಮಾತಾಡೋದು ಸಾನೇ ಐತೆ. ಸರಿ ಆಯ್ತು. ಕೊನೆ ಪಕ್ಷ ನನ್ನ ಮಗಳ ಹೆಸರಾದ್ರೂ ಹೇಳು ಗೌರಿ. ಹೆಸರೇನು ಗೌರಿ? ಇರು, ನಾನೇ ಗೆಸ್ ಮಾಡ್ತೀನಿ. ಕನಕ? ರೀ, ಮೊದಲು ನೀವು ಊಟ ಮಾಡಿ. ಕಸ್ತೂರಿನಾ? ಸರೋಜಕ್ಕ, ಸರೋಜಕ್ಕ, ಇರಿ, 1 ನಿಮಿಷ ಬಂದೆ. ಯೋನ್ಸಿದಪ್ಪ? ಅಯ್ಯೋ ಏನು ಹೇಳಿ ಸರೋಜಕ್ಕ, ಈ ಆಳ್ ಕೆಮ್ಮು ಮತ್ತೆ ಅಟ್ಕಾಯಿಸ್ಕೊಂಡ್ಬಿಡ್ತು. ನೀನು ಮೊದಲು ಮಾಡ್ಕೊಡ್ತಿದ್ದಲ್ಲ ಕಷಾಯ, ಒಸಿ ಕಷಾಯ ಮಾಡ್ಕೊಡ್ ಸರೋಜಕ್ಕ. ಮಾಡ್ಕೊಬತ್ತೀನಿ, 1 ನಿಮಿಷ. ವಾ ಸರೋಜಕ್ಕ, ನೆಂಟರ ಬಂದಂಗವ್ರ ಹಬ್ಬಕ್ಕ. ನಮಸ್ಕಾರ ಬುದ್ಧಿ. ಆಳಾದ ಕೆಮ್ಮು ಬುದ್ಧಿ. ನಮ್ಮ ಸರೋಜಕ್ಕನ ನಾಟಿ ಕಷಾಯ ಕುಡಿದ್ರೇನೆ ಸರೋಗೋದು. ನಮ್ಮ ಸರೋಜಕ್ಕನ ಮಗಳಿದ್ದಾಗ ಆ ಮಗಿನೇ ನಮ್ಮ ಮನೆಗೆ ಬಂದು ಕಷಾಯ ಮಾಡ್ಕೊಡೋದು. ಆ ಮಗ ಪಟ್ಟಣಕ್ಕೆ ಹೋಗೋದ್ ಮ್ಯಾಕೆ ನಾನೇ ಇಲ್ಲಿ ಬರಂಗಾಯ್ತು ಬುದ್ಧಿ. ಅವ್ರ ಮಗಳ ಹೆಸರು ಏನಂದ್ರಿ? ನಮ್ಮ ಸರೋಜಕ್ಕನ ಮಗಳ ಹೆಸರ
ಬೇಬಿ ಯಾಕೆ ಏನಾಯ್ತಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅದು ಇಷ್ಟೊತ್ತಿನಲ್ಲಿ ಹೊತ್ತು ಗೊತ್ತು ಇಲ್ಲದೆ ಇಷ್ಟೊತ್ತಲ್ಲಿ ಕುತ್ಕೊಂಡು ಕಿಸಿತಾ ಇದ್ದಾರೆ ನನ್ನ ಹೊಟ್ಟೆ ಉರ್ಸಕ್ಕೆ. ನಾನು ಏನು ಮಾಡಲಿ? ಹೊಟ್ಟೆ ಉರಿಸ್ತಾ ಇದ್ದಾರಾ? ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಬೇಬಿ ನೀನು ಊಟ ಮಾಡ್ದೆ ತಾನೆ? ಅಮ್ಮಮ್ಮ ಅಲ್ಲ, ನೀನು ಸುಮ್ಮನೆ ಕೂಗಾಡಬೇಡ. ಏನಾಯ್ತು ಅಂತ ಹೇಳು. ಆ ಬೀದಿ ಬಿಕಾರಿ ಇನ್ನೂ ಹೊರಗಡೆನೇ ಇದ್ದಾಳೆ. ಬೀದಿ ಬಿಕಾರಿ? ಓ, ಆ ಕಮಲಿ, ಆ ಹಳ್ಳಿ ಗುಗ್ಗು ಕಮಲಿ ಬಗ್ಗೆ ಹೇಳ್ತಾ ಇದೆಯಾ? ಅಮ್ಮಮ್ಮ ಇಷ್ಟು ಸಲೀಸಾಗಿ ಹೇಳ್ತಿದ್ದೀರಲ್ಲ, ಅವಳೇ. ನನಗೆ ಗೊತ್ತು ಬೇಬಿ. ಓ, ಗೊತ್ತಿದ್ದು ಸುಮ್ಮನೆ ಇದ್ದೀರಾ? ನನ್ನನ್ನು ಏನು ಮಾಡೋದಕ್ಕೆ ಹೇಳ್ತೀಯ ನೀನೀಗ? ಅವಳನ್ನ ಕತ್ ಹಿಡಿದು ಆಚೆ ತಳ್ಳ. ದೊಡ್ಡ ಗಲಾಟೆ ಆಗತ್ತೆ, ಅನ್ಪೂರ್ಣ ಬರ್ತಾಳೆ, ಇದೆಲ್ಲ ಮಾಡಿದ್ದು ನಾವೇ ಅಂತ ಗೊತ್ತಾಗತ್ತೆ. ಹೇಳು, ನಾನೇನು ಮಾಡಲಿ ಇವಾಗ? ಹೇಳು. ನೋಡು ಬೇಬಿ, ಬೀದಿ ನಾಯಿ ಅಂತ ಗೊತ್ತಾದ ಮೇಲೆ ಅದಕ್ಕೆ ಕಲ್ಲು ಹೊಡೆಯೋದು ಬಿಟ್ಟು ನೀನು ಬೀದಿಲಿದ್ರೇನೆ ವಾಸಿ ಅಂತ ಸುಮ್ಮನಿದ್ಬಿಡ್ಬೇಕು. ಬಿಟ್ಬಿಡು. ಬಟ್ ನನ್ನ ಮನ್ಸು ಒಪ್ತಿಲ್ಲ ಅಮ್ಮಮ್ಮ. ಅವನಲ್ಲಿ ಇಲ್ಲದೆ ಇದ್ದಿದ್ರೆ ಅವಳು ಜುಟ್ಟಿಟ್ಕೊಂಡು ಎಳ್ಕೊಂಡು ಹೋಗ್ತಿದ್ದೆ. ಅವಳಿಗೇನಾದ್ರು ಅಂದರೆ ಇವನು ಉರ್ಕೋತಾನೆ. ಎಂಥ ಟೈಮ್ ಬಂತು ನನಗೆ. ಏನು ಹೇಳಿದೆ ಬೇಬಿ ನೀನು? ಅವಳಿಗೇನಾದರೂ ಅಂದರೆ ಇವನು ಉರ್ಕೋತಾನ? ಅಂದರೆ ರಿಷಿ ಅಲ್ಲೇ ಇದ್ದಾನ? ಇಲ್ಲದೆ ಏನು, 3 ಹೊತ್ತು ಅವಳಿಂದನೇ ಬಿದ್ದಿದ್ದಾನಲ್ಲ. ಹಾಗಾದರೆ ನೀನು ಮಾಡಬೇಕಾಗಿರೋ ಕೆಲಸ ಬೇರೆನೇ ಇದೆ ಬೇಬಿ. ಏನಮ್ಮಮ್ಮ ಅದು? ಅವಳನ್ನ ನೀನು ಎಂಥ ಪರಿಸ್ಥಿತಿಲಿ ಹಾಕಬೇಕು ಅಂದರೆ ಅವಳು 1000 ಸರ್ತಿ ಕೂಗಿದ್ರೂ ಅವಳ ಕೂಗು ಅವನಿಗೆ ಕೇಳಿಸಬಾರ್ದು. ಹಾಗೆ ಯು ಮೀನ್ ಅಮ್ಮಮ್ಮ ಸುಮ್ಮನೆ ತಾರಾ ಆಂಟಿ ವಿಷಯದಲ್ಲಿ ನಿಮ್ಮ ಮೇಲೆ ಕೋಪ ಮಾಡಿಕೊಂಡೆ. ಐ ನೋ ಅದರಲ್ಲಿ ನಿಮ್ದೇನೂ ತಪ್ಪಿಲ್ಲ ಅಂತ. ಇವತ್ತು ನೀವು ನಂಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ರಿ. ನಂಗಂತೂ ಈಗ ಕನ್ಫರ್ಮ್ ಆಯಿತು, ಯು ಆರ್ ಅ ಜೆಮ್. ಥ್ಯಾಂಕ್ ಯು ಅಮ್ಮಮ್ಮ, ಥ್ಯಾಂಕ್ ಯು ಸೋ ಮಚ್. ಸಿದ್ದಪ್ಪ ತಕ. ಅಕ್ಕ, ಅವರು ನಿಮ್ಮ ಮಗಳು ಹೆಸರು ಕೇಳ್ತಾವ್ರಕ್ಕ. ಸಿದ್ದಪ್ಪ, ಸಾನೆ ಕೆಮ್ಮೈತೆ ನಿನಗೆ. ಮೊದಲು ಉಸಾರ್ ಮಾಡ್ಕೋ, ಆಮೇಲೆ ಮಾತಾಡಿ ಬಂತೆ. ತಕೋ ತಕೋ ಉಸಾರು. ಒಳ್ಳೆ ಅಲ್ಲ ಗೌರಿ, ಅವನಾದ್ರೂ ಹೆಸರು ಹೇಳ್ತಾ ಇದ್ದ, ಅವ್ನು ಕಳಿಸ್ಬಿಟ್ಟಿಯಲ್ಲ. ರೀ, ಸಮಯ ಬಂದಾಗ ನಾನೇ ಎಲ್ಲನೂ ಹೇಳ್ತೀನಿ. ಯಾಕೆ ಸುಮ್ಮನೆ ಯಾರ್ಯಾರೋ ಕೇಳ್ತೀರಾ? ಸರಿ ಗೌರಿ, ಮಾತಾಡಬೇಕು ಅಂತ ಹೇಳ್ದೆಲ್ಲ. 1 2 18 ವರ್ಷ ರಾಮ ಸೀತೆ ವನವಾಸಕ್ಕಿಂತ ದೊಡ್ಡದು. ಕೊನೆ ಪಕ್ಷ ರಾಮ ಸೀತೆ ಜೊತೆಗಿದ್ರು. ನಮೀಗ ಭಾಗ್ಯ ಇಲ್ವಲ್ಲ ಗೌರಿ. ನೀವು ಹಿಂಗೆ ಮಾತಾಡ್ತಾನೆ ಇರ್ತೀರಿ. ಊಟ ಮಾಡಿ. ಗೌರಿ, ರೀ, ನೀವು ನನ್ನ ಇನ್ನೇನ ಕೇಳಕ್ ಮುಂಚೆ ನಾನೇ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಲ್ವೇನ್ರಿ? ನಿಮಗೆ ಮತ್ತೆ ಮತ್ತೆ ನನ್ನ ನೋಡಬೇಕು ಅನ್ನೋ ಆಸೆ ಆಯ್ತಾ? ಹೇಳಿ. ಇದೆಂತ ಪ್ರಶ್ನೆ ಗೌರಿ? ನಿನಗೋಸ್ಕರ ಜೀವನ ಪರ್ಯಂತ ನಿನ್ನ ಹುಡುಕ್ತಾ ಇದ್ದೆ ಅಂತ ಹೇಳಿದ್ನಲ್ಲ ಗೌರಿ. ಹಂಗಾರೆ ನೀವು ನಮ್ಮ ಮಗಳ ಬಗ್ಗೆ ಕೇಳಬೇಡಿ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಗೌರಿ? ಸಂಬಂಧ ಐತೆ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ರೆ ನನ್ನ ಪ್ರಾಣಕ್ಕೆ ಅಪಾಯ ಐತೆ. ಏನು ಹೇಳ್ತಾ ಇದೆಯಾ ಗೌರಿ? ಪ್ರಾಣಕ್ಕೆ ಅಪಾಯನ? ಯಾರಿಂದ? ಅದು ಯಾರೇ ಆಗಿದ್ರು ಹೇಳು, ನಾನು ನೋಡ್ಕೊಳ್ತೀನಿ. ಈ ಅವಸರದಿಂದ ನನ್ನ ಮಗಳಿಗೆ ಅಥವಾ ನನ್ನ ಜೀವಕ್ಕೆ ಅಪಾಯ ಆಯ್ತದೆ ಅಂತಲಯ್ಯ.
ಎಲ್ಲರಿಂದ ಕದ್ದು ಮುಚ್ಚಿ ಓಡಾಡ್ತಾ ಇದ್ದೆ ಕಣ್ರಿ. ನಮ್ಮಿಬ್ರಿಗೂ ಏನು ಅಪಾಯ ಆಗಬಾರ್ದು, ಮತ್ತೆ ನಮ್ಮನ್ನು ನೋಡ್ಬೇಕು ಅನ್ನೋ ಆಸೆ ನಿಮಗಿದ್ರೆ ನಾನು ಬದುಕಿರೋ ರಹಸ್ಯನ ಯಾರಿಗೂ ಹೇಳ್ಬೇಡ ಕಣ್ರಿ. ಅಮ್ಮನ ಹತ್ರ ಇಲ್ವೇ ಇಲ್ಲ, ಯಾರ ತವಲು ಹೇಳಂಗಿಲ್ಲ. ಅಲ್ಲ ಗೌರಿ, ಆಣೆ ಮಾಡಿ. ಏನು ಯೋಚನೆ ಮಾಡ್ತಾ ಇದ್ದೀರಿ? ಆಣೆ ಮಾಡಿ, ನನ್ನ ಮ್ಯಾಕ್ ಆಣೆ. ನನ್ನ ಮೇಲೆ ಯಾಕೋ ನಿಂಗೆ ಅಷ್ಟೊಂದು ದ್ವೇಷ? ಏನು ಹಾಗೆ ನೋಡ್ತಿದ್ದೀರಾ? ಫಾರ್ ಯುವರ್ ಇನ್ಫಾರ್ಮೇಶನ್, ನೀವೇ ನನ್ನ ತೊಡೆ ಮೇಲೆ ಮಲಗಿದ್ದು. ನೀವ್ಯಾಕೆ ಇನ್ನ ಇಲ್ಲೇ ಇದ್ದೀರಾ? ವಾಟ್? ಹ್ಞೂ ಸರ್, ನೀವಿರ್ಲಿಲ್ಲ ಅಂದಿದ್ರೆ ನಾನು ನಿಮ್ಮ ತೊಡೆ ಮ್ಯಾಗ ಮಲಿಕತಾನೆ ಇರಲಿಲ್ಲ. ಪಾ, ವಾಟ್ ಎ ಲಾಜಿಕ್! ಈಗಲೇ ಹಿಂಗಂದ್ರೆ ನಮ್ಮಿಬ್ರು ಏನು ಬೇಡ ಸರ್, ನೀವು ಒಳ್ಳಿ. ನೀವೇನ ಇಲ್ಲಿರೋದು ಯಾರನ್ನ ನೋಡಿದ್ರೆ ಅಟ್ಟಯ್ಯ. ನೀವು ಒಳ್ಳಿ ಸರ್. ಅಲ್ಲ, ಹಾ, ಅದು ಪಾಪ ನಿಂಗೆ ಆರಾಮ್ಸಾಗಿ ಮಲ್ಕೊಂಡಿದ್ದಾರೆ. ಅವ್ರನ್ನ ಯಾಕೆ ಡಿಸ್ಟರ್ಬ್ ಮಾಡಬೇಕು? ಮಲಗಿರ್ಲಿ, ನಾನು ಇಲ್ಲೇ ಇರ್ತೀನಿ. ಹಾ, ಸರ್ಸಾ, ನೀನು ಸರೋಜಕ್ಕ, ನೆನ್ನೆ ಇಸಿಯನೇ ನನ್ನ ಮನಸ್ಸಿನಾಗೆ ಸ್ಯಾನೆ ಕೊರಿತಾ ಇದ್ದೆ. ನನ್ನ ಮ್ಯಾಕೆ ನಿನಗೆ ಕೋಪನೋ ಏನೋ, ಇನ್ಮ್ಯಾಕಿಂದ ನನ್ನ ತಾವ ನೀನು ಮಾತಾಡೋಕ್ಕಿಲ್ಲೇನೋ ಅಂತ ದಿಗಲಾಯ್ತೈತೆ. ಹಂಗೇನೂ ಇಲ್ಲ ಸರ್ಸ. ಅದು ನೆನ್ನೆ ಕುಡಿನಾಗೆ ನೀನು ಕೈ ಮುಗಿದೆ ಹೋದ್ಮ್ಯಾಕೆ ನಾನಲ್ಲಿ ನಿಮ್ಮವ್ರನ್ನ ನೋಡಿದೆ ಕಣಕ್ಕ. ಅದು ಅಲ್ಲದೆ ನೀನು ಸ್ಯಾನೆ ಬೇಸರದಾಗಿದ್ದೆ. ಈ ಸಮಯದಾಗೆ ಯಾರಾರ ನಿನಗೆ ಸಮಾಧಾನ ಹೇಳೋರು ಇದ್ರೆ ಸಂದಾಗಿರ್ತತಿ ಅನ್ನಿಸ್ತು ಕಣಕ್ಕ. ಅದು ಅಲ್ಲದೆ ಆ ವ್ಯಕ್ತಿ ಸ್ಯಾನೆ ಒಳ್ಳೆಯವರು ಅನ್ನಿಸ್ತು. ಅದಕ್ಕೆ ಸರಿ, ಏನೋ ಆಗಿದ್ದಾಯ್ತು. ನಿನ್ನ ಮ್ಯಾಕ್ ನನಗೆ ಕೋಪ ಇಲ್ಲ ಸರ್ಸ. ನೀನು ಅದನ್ನ ತಲೆಗಾಕೆ ಬೇಡ. ನೀನು ಅವ್ರನ್ನ ಇಲ್ಲಿ ಗಂಟ ಕರ್ಕೊಬಂದು ಒಳ್ಳೆ ಕೆಲಸನೇ ಮಾಡಿದೆ ಸರ್ಸ. ಆದರೆ ನಮ್ಮ ಮಗಳ ಬಗ್ಗೆ ಅವ್ರಿಗೆ ಹೇಳೋಕ್ಕಾಗ್ಲಿಲ್ಲ. ಆಟೆ. ಓ, ಅದಕ್ಕೆ ಏನೋ ಅವ್ರು ನಿನ್ನೆ ರಾತ್ರಿನೇ ಊರಿಗೆ ವಾಪಸ್ ಹೊಂಟೋದ್ರು. ಏನೋ ಹೊಂಟೋದ್ರಾ? ಹ್ಞೂ ಕಣಕ್ಕ, ನಿಮ್ಮ ಮನೆಯಿಂದ ಹೊಂಟು ಅವ್ರ ಊರಿಗೆ ವಾಪಸ್ ಹೋಗವ್ರೆ. ಅವ್ರು ಈ ಊರಿನಾಗಿಲ್ಲ. ಅಯ್ಯೋ ಪಾಪ, ಮಲಗಿರ್ಲಿ ಬಿಡಿ, ಯಾಕೆ ಡಿಸ್ಟರ್ಬ್ ಮಾಡೋದು? ಸರ್, ನೀವು ಹೊಸ ಸುಮ್ಕಿರ್ತೀರಾ? ನಿಂಗಿ, ಏನ ಕಮ್ಲಿ? ಎದ್ದೆ ಮಮ್ಮಿ, ಬಾಚೆ. ಯಾಕೆ ಕಮ್ಲಿ? ಸರ್, ಈಗ ನಿಮ್ಗೇನು ಅಡ್ಡಿ ಇಲ್ವಲ್ಲ? ಒಳ್ಳಿ ಸರ್. ಅಲ್ಲ, ನೀವಿಬ್ರೇ ಪಾಪ. ಸರ್ ಪ್ಲೀಸ್, ರಾತ್ರಿ ಏನೋ ನಾವಿಬ್ರೇ ಇದ್ವಿ, ನೀವು ಜೊತೆಯಾಗಿದ್ರಿ. ಇವಾಗ ಬೆಳಗಾಗೈತೆ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ಹಂಗೆ ನಿಮ್ಮಿಬ್ಬರ ಜಗಳದಲ್ಲಿ ನನ್ನ ನಿದ್ದೆ ಎಲ್ಲ ಹಾಳಾಯ್ತು. ಏನ್ ಹಿಂಗೆ ಯಾರ ಅಪ್ಪ ಅವ?